ಚೆನ್ನಾಗಿ ಹೇಳ್ತಿದ್ಯಲ್ಲ ನೀನು, ಚೆನ್ನಾಗಿ ಹೇಳ್ತಿದ್ಯಲ್ಲ. ಯಾವ ನನ್ನ ಮಗನ ಹಾಟ್ಕಳ ಯಾವ ಮೋಸ ಮಾಡ್ಕೊಂಡ ಕೊಳ್ಳಲ್ಲಿ ಫೋನ್ ನಂಬರ ಫೋನ್ ಮಾಡ್ತೀನಿ, ನಾನುವೇ ಫೋನ್ ಮಾಡಿ ಮಾತಾಡ್ತೀನಿ. ಅಬ್ಬಿ ಅವಶ್ಯ ನನ್ನ ಮಗನ. ಓ ಅಲ್ಲ ಬಡ್ಕತ್ತೀನಿ ನೀನು, ನೋಡಿ ಮಾಡಿ ಸಂಘ ಮಾಡು ಅಂತ ಹೇಳ್ ಮತ್ತೆ ಕೇಳಿಯ ನೀನು? ಹೇಳ್ ಮತ್ತೆ ಶಿಕ್ಷಿತವ್ರಿಗೆಲ್ಲವ ದುಡ್ಡು ಇಸ್ಕೊಟ್ಟು ಇವತ್ತು ನೀವು ವಸೂಲಿ ಮಾಡಕ್ಕೆ ಯಾಕೆ ಇಸ್ಕೊಟ್ಟೆ? ಯಾಕೆ ಇಸ್ಕೊಟ್ಟಿಲ್ಲ? ಒಂದೇ ಡಬ್ಬಲ್ ಮಾಡ್ಕೊಂಡು ನೀನು ಕುಂತ್ಕೊತ ಯಾರನ್ನ ಹೇಳಿದ್ರು? ಎಷ್ಟು ಸಲ ಕೊಟ್ಟಿದ್ದಿಲ್ಲ? ಅದಕ್ಕವ ಅದಕ್ಕೆ ಕೇಳಿ 10 ಲಕ್ಷ ಕಣವ. ಅಯ್ಯೋ ಅಯ್ಯೋ ಶಿವ ಹೋಗತ್ತಾಗಿ ಎದುರೇ ಬಡ್ಕತ್ತದಲ್ಲಪ್ಪ ನನಗೆ. 10 ಲಕ್ಷನ ಅಲ್ಲಕಲ್ಲ, 10 ಲಕ್ಷ ಇಸ್ಕೊಡಂತದ್ದು ಎಲ್ಲಾಯ್ತು ನಿಂಗೆ? ನಮ್ಮನ್ನು ಹೇಳ್ದಾನೆ ಕೇಳ್ದಾನೆ. ಪುನಃ ನೀವು ಕೇಳಿದ್ದೆ ಕೇಳಬೇಡಿ. ಏನೋ ಬಿಸ್ನೆಸ್ ಮಾಡಬೇಕು ಅನ್ಕೊಂಡು ನಾನು ಕೇಳ್ಬಿಟ್ರೆ ಮಾತ್ರ ದುಡ್ಡು ಲೆಕ್ಕ ಹಾಕೋದು. 1 ರೂಪಾಯಿ 2 ರೂಪಾಯಿ ಅಂತ ಲೆಕ್ಕ ಹಾಕೋದು. ನನ್ನ ಮಗುನ ಒಂದು ಶಾಪಿಂಗ್ ಕರ್ಕೊಂಡು ಹೋಗಲ್ಲ, ನನ್ನ ಶಾಪಿಂಗ್ ಕರ್ಕೊಂಡು ಹೋಗಲ್ಲ, ಮಕ್ಕಳು ಬಟ್ಟೆ ತಗೊಡಲ್ಲ, ಎಲ್ಲ ಬರೀ ಲೆಕ್ಕ ಲೆಕ್ಕ ಲೆಕ್ಕ. ಸರಿ ಮಾಡಿದ್ದಾರೆ ಅವರು. ಅತ್ತೆ ಕೈಲಿ ಕೊಡಿವ್ರಿ ನೀವು ಹಂಗನ್ನವರು. ಯಾವನ ಕೈಲ ಕೊಟ್ಬಿಟ್ಟು ಇವತ್ತು ಬಂದು ಕೂತ್ಕೊಬಿಟ್ರೆ ಅತ್ತೆ ನಾವು ಎಲ್ಲಿ ಎಲ್ಲಿ ತರಬೇಕು, ಏನು ಮಾಡಬೇಕು, ಏನು ತಿಳ್ಕೊಂಡಿದ್ದೀರಾ? ಇಲ್ಲಿ ದುಡ್ಡು ನೀಡ ಇದೆಯಾ, ದುಡ್ಡು ನೀಡ ಇದೆಯಾ ಅಂತ ಕೇಳ್ತಿರೋದು ನಿಮ್ಮನ್ನ. ಅಯ್ಯೋ ಇನ್ನು ಯಾಕವ ನಾನು ಈ ಮನೇಲಿ ಇರೋದು ಯಾಕೆ ಬಿಡು, ದೇಶಾಂತರ ಹೊಂಟಾಯ್ತೀನಿ ಕದ್ಬಿಡು. ನನ್ನ ಮಗ ಏನೋ ಬುದ್ಧು ಅಂತ ನಾನು ಅನ್ಕೊಂಡ್ರೆ ನನ್ನ ಮೇಲೆ ತಲೆ ಮೇಲೆ ಕಲ್ಲು ಹಾಕ್ಬಿಟ್ಟವನೆ. ಸರಿಯಾಗಿ ಕಲ್ಲು ಹಾಕವನಲ್ಲ, ಅಲ್ಲ ಕಂಡವ್ರ ಮನೆಗೆ ದುಡ್ಡು ಕಂಡವ್ನೆ ದುಡ್ಡು ತಿನ್ಸ್ಬಿಟ್ಟು ಬಂದು ಕೂತವನಲ್ಲಪ್ಪ. ಅಯ್ಯೋ ಭಗವತ್ತ ಏನಪ್ಪ ನಾನು ಮಾಡನೆ, ನಾನಂತೂ ಬದುಕಿರಕ್ಲಕ್ಕನಪ್ಪ. ನಾನೇನು ಆರಿ ಮಾಡ್ಕೊ ಬರನೆ. ನಿಮ್ಮ ಅಪ್ಪ ಮನೆ ತುಂಬಿದಲ್ಲ ಅಷ್ಟು ತುಂಬಿದದ. 4 ಕಾಸು 3 ಕಾಸು ಸೇರಿಸಿ ಏನು ಜೀವನ ಮಾಡ್ಕೊ ಹೋಯ್ತಾ ಇದ್ರಿ ನೀನು. ನೋಡಿದ್ರೆ 10 ಲಕ್ಷ ರೂಪಾಯಿ ಸಾಲ ಇಸ್ಕೊಟ್ಟಿದ್ವಿ ಅಂತಿದ್ಯಲ್ಲ. ಮಳೆ ಕಾಲದಲ್ಲಿ ಏನೆಲ್ಲ ಮಾಡಬೇಕು, ಏನು ಮಾಡಬೇಕು ಅಂತ ನಿನ್ಗೆ ಕಾಯ್ಕೊಂಡು ಕೂತಿದ್ದಿಲ್ಲ ನೀನು. ನಾವು ಇರಬೇಕೋ ಇಲ್ಲ ಸಾಯ್ಬೇಕಲ್ಲ. ಅಯ್ಯೋ ಶಿವ ಕಾಳ ಬಂದು ಕಿವಿ ಬಿದ್ದರೆ ಕಾಳ ಮಗ ಹುಡ್ಕೊಂಡಳ. ಅಯ್ಯೋ ಅಯ್ಯೋ ಶಿವನೇ, ಅದ್ಯಾವ ನನ್ನ ಮಗನ ಧ್ಯಾನ ಹಾಟ್ ಕೊಟ್ಟಿದ್ದೆ ಕರ್ಕೊಂಡೋಲ್ಲ, ಹುಡ್ಕ ಕರ್ಕೊಂಡೋಗಿ ಕೊಡ್ಲ ಇಲ್ಲಿ ಫೋನ್ ನಂಬರ. ಸುಮ್ಕಿರವ ಅದ್ಯಾಕವ ಫೋನ್ ನಂಬರ್ ಇದ್ರೆ ನಾನೇ ಮಾಡ್ತಿರ್ಬವ. ಫೋನ್ ಸ್ವಿಚ್ ಆಫ್ ಕಣವ, ಫೋನೇ ಇಲ್ಲ. ಆ ಮನೆಗೇನಿಲ್ಲ, ಮನೆಗೆ ಹೋಗದ ಅಡುಗೆ ಮನೇಲಿ ಇದ್ಕೊಂಡು ಮನೇಲಿ ಖಾಲಿ ಮಾಡ್ಬಿಟ್ಟವನೆ. ಸರಿ ಆಯ್ತು ಬಿಡು, ಸರಿ ಆಯ್ತು ಬಿಡು, ಸರಿಯಾಗಿ ಮಾಡನೆ ಕಥ ಬಿಡ. ಅಲ್ಲಕ್ಕಲ್ಲ ನಿನ್ಗೆ ಯಾವ ಕೇಳಿಗಲ್ಲ 1 ಡಬಲ್ ಮಾಡಕ್ಕೆ ನಾನು ಕೇಳಿಲ್ಲ, ನಾನು ಹೇಳ್ಕೊಡಲ್ಲ 1 ಡಬಲ್. ಆ ಕಾಳು ಕಿರಿಯವರು ವಿಜಿ ಅಂಗಡಿ ಹಾಕೊಂಡು ಕೂತವನೆ. ಹಂಗೆ ಅಂಗಡಿ ಹಾಕೊಂಡಿದ್ರು ಹೆಂಗೋ ಜೀವನ ಮಾಡ್ಕೊಬೋದಿತ್ತಲ್ಲ. ಯಾವ್ದ್ರ ಮೇಲೆ ಬಂಡವಾಳ ಹಾಕಿದ್ರೆ ಅವ್ನು ಇದಾಗಿತ್ತಲ್ಲ. ಖಾಲಿ ಜಾಗ ಬಿದ್ದದಲ್ಲ, 4-5 ಮಳಿಗೆ ಮಾಡ್ಬಿಟ್ಟಿಲ್ಲ, ಬಾಡಿಗೆ ಬರೋದಲ್ಲ. ಅಂತ ಕಾಲಕ್ಕೆ ನೀರ್ತಿ ಮಕ್ಕಳು ಬದುಕಾಗದಲ್ಲ. ಇಲ್ಲಂದ್ರೆ ತೋಟಕ್ಕೆ ಆ ಪರಂಗಿ ಹಾಕ್ತಾರೆ, ಆ ಶುಂಠಿ ಹಾಕ್ತಾರೆ, ಅದನ್ನೆಲ್ಲಾನು ಹಾಕಿ ಏನು ವ್ಯವಸಾಯ ಹಾಕ್ತಾರೆ, ಪಾರ ಮಾಡಿ ದೊಡ್ಡ ದೊಡ್ಡ ಪಾರ ಮಾಡಿ ಅಂತೆಲ್ಲ ಹಾಕಿದ್ರೆ ಬಂಡವಾಳ ಆಗೋದಲ್ಲ. ಅದು ಯಾವ ಕೊಟ್ಟಿ 1 ಡಬಲ್ ಮಾಡ್ತಾನೆ ಅಂದ್ಬಿಟ್ಟು ದುಡ್ಡು ತಿನ್ಸ್ಕೊಂಡು ಕೂತಿದ್ಯಲ್ಲ ನೀನು. ಹಾಕಿದ ಕಣವ ಅದಕ್ಕೆ ಮಂಗ್ನಂಗ್ ಮಾತಾಡ್ತಾ ಕೂತಿದ್ಯಲ್ಲ. ಮಂಗ್ನಂಗೆ ನೀನು ಜಾಂಡಂಗ್ ಮಾತಾಡ್ತಿದ್ಯಾ ನೀನು, ಮಂಗ್ನಂಗ್ ಮಾತಾಡ್ತಿದ್ಯಲ್ಲ ರಾಜ ನೀನು. ಅಯ್ಯೋ ಶಿವನೇ ಹೋಗಪ್ಪ, ಹುಟ್ಟಿದ್ರು ಒಳ್ಳೆ ಹುಟ್ಟಬೇಕು ಅನ್ನೋದು ಅದಕ್ಕೆ. ನನ್ನ ಮಗ ಅಂತ ನಾನು ಅನ್ಕೊಂಡಿದ್ರೆ ಸರಿಯಾಗಿ ಮಾಡ್ದೆ ಬಿಡು, ಸರಿಯಾಗಿ ಮಾಡ್ದಕತ್ತೆ ಬಿಡು, ಇನ್ನೇನು ಬೇಡ. ಅಲ್ಲ ನಿನ್ನ ಹೆಸ್ತಿ ಮಕ್ಕಳನ್ನ ಜ್ಞಾನ ಇಲ್ವ ನಿಮಗೆ? ಮದುವೆಗೆ ಹೆಸ್ತಿ ಮಕ್ಕಳನ್ನ ನೀನು ನಾವಿಲ್ಲಂದ್ರೆ ಹೆಂಗ ಸಾಕಿ ನೀನು? ಯಾವ ಥರ ಸಾಕಿಲ್ಲ ನೀನು? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ತಲೆ ಮೇಲೆ ಕಲ್ಲು ಹಾಕ್ಬಿಟ್ಟ ಕಣಪ್ಪ, ನಮ್ಮ ತಲೆ ಮೇಲೆ ಕಲ್ಲು ಹಾಕ್ಬಿಟ್ಟ. ಹೆಂಗಪ್ಪ ಸಾಲ ತೀರ್ಸೋದು? ನಾನು ಹೆಂಗೆ ಸಾಲ ತೀರ್ಸೋದು? ತಲೆ ಮೇಲೆ ಕಲ್ಲು ಹಾಕ್ಬಿಟ್ಟು ಮನೆ ಹಾಳು ಮಾಡ್ಬಿಟ್ಟು ಯಾವನಿಗೂ ತಿಂದ್ಬಿಟ್ಟು ಬಂದು ಕುಂತವನಲ್ಲ. ಸಣ್ಣ ಐಕ್ಲ ಹೊಡೆದಿ ಬುದ್ಧಿ ಹೇಳಕ್ಕೆ ಇವನಿಗೆ ಹಿಂಗೆ ಬಂದು ನಿಂತವನಲ್ಲ. ಸುಮ್ಮನಿರಿಯತ್ತೆ, ಅಳಬೇಡಿ, ಸುಮ್ಮನಿರಿಯತ್ತೆ ಪ್ಲೀಸ್ ಅತ್ತೆ, ಅಳಬೇಡಿ, ಸುಮ್ಮನಿರಿ. ನನಗೂ ತುಂಬ ನೋವಾಗ್ತಾ ಇದೆ, ಏನು ಮಾಡೋದು? ಅಳಬೇಡಿ, ಸುಮ್ಮನಿರಿ. ಈ ರಾತ್ರಿ ಎಷ್ಟು ಸಲ ಬಡ್ಕೊಂಡಿದ್ದೀನಿ ನಾನು. ಸುಮ್ಮನೆ ಸವೇಸಗಳು ಮಾಡ್ಕೋಬೇಡ, ಸರಿಲ್ಲ ಹೇಳ್ದು ಮತ್ತೆ ಕೇಳು ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಇವಾಗ ನೋಡಿ ಮನೆಯವ್ರಿಗೆಲ್ಲ ಕಷ್ಟ ತಂದು ಮಡಿಬಿಟ್ಟಿದ್ದಾರೆ. ಸುಮ್ಮನಿರಿಯತ್ತೆ ಪ್ಲೀಸ್ ಅತ್ತೆ. ಯಾಕಂದವ ಏನೇ ಆದ್ರೂ ನಿಮ್ಮ ಜೊತೆ ಹೇಳ್ಕೊಳಕ್ಕಿಲ್ಲ ಅನ್ನೋದು ಇದಕ್ಕಿಯ. ಹಿಂಗೆ ಒಂಚೂರು ಸಿಕ್ಕರು ಸಾಕು, ಏನು ಕಿಚ್ಚಾಡೋದು ಹಿಂಗೆ ಮಾಡ್ತಿದ್ರಿ ನೀವು. ಅದಕ್ಕೆ ನಾನು ಏನು ಹೇಳೋಕ್ಕೂ ನಿಮ್ಮ ಜೊತೆಗೆ ಇಷ್ಟಪಡೋಕ್ಕಿಲ್ಲ ನನಗೆ ಗೊತ್ತಾ. ಸುಮ್ಮನೆ ಕೂತ್ಕೊಳ್ಳೀಗ ಅವನೆಲ್ಲ ದುಡ್ಡು ಇಷ್ಟಿಸಿ ಎಲ್ಲವ ಕರೆಕ್ಟಾಗಿ ಬಡ್ಡಿ ಕಟ್ಕೊ ಹೋಯ್ತಿದ್ದೆ. ಈ ತಿಂಗಳೆಲ್ಲ ಬಾಗ್ಲಕ್ಕೆ ಹೊಂಟೋಗವನೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವ್ರಿ. ಅವ್ನ ಕಷ್ಟ ಏನಿರೋದು ನೀವು ತಲೆ ಕೆಡಿಸ್ಕೊಂಡ್ರೆ ಸುಮ್ಕಿರಿ. ಅವನನ್ನು ಹೆಂಗಾರೆ ಪತ್ತೆ ಮಾಡ್ತೀನಿ ಕತೆ. ಅಲ್ಲ ಪತ್ತೆ ಮಾಡ್ತೀನಿ, ಪತ್ತೆ ಮಾಡಿದ್ರೆ ಏನು ಮಾಡಿ? ಓಡೋದ್ಮೇಲೆ ಏನು ಮಾಡಿ ನೀನು? ಓಡೋದ್ಮೇಲೆ ಪತ್ತೆ ಮಾಡ್ತಿದ್ದಿ. ನೀನು ಈಸ್ಕೊಟ್ಟಿದ್ದೀನಿ ನಿನ್ನ ಮನೆ ಮುಂದೆ ಬಂದು ಸಾಗರ ಕ್ಯಾಚ್ಕತ್ತಾರಲ್ಲ, ಹಾಗೆ ಗೊತ್ತಾಗೋದು. ಈಗೇನು ಗೊತ್ತಾಗೋದು? ಈಗೆಲ್ಲ ಗೊತ್ತಾಗೋದು. ಹಟ್ಟಿ ಬಾಗಿಲಿಗೆ ಸಾಗರ ಬರ್ದಂಗೆ ಮಾಡ್ಬೇಕಲ್ಲ ಅಂತ ನಾನು ಸಾಯ್ತಾ ಇದ್ದೆ. ಇನ್ನು ಮುಂದೆ ಬರ್ತಾರೆ ತಗಪ್ಪ, ಸರಿಯಾಗಿ ಮಾಡಿದ್ಯಲ್ಲ, ಬರ್ತಾರೆ ತಗೋ. ಸುಮ್ಮನಿರಿ ಅಂತ ಹೇಳ್ಬೇಡಿ ಅತ್ತೆ ಸುಮ್ಮನಿರವ. ದೊಡ್ಡ ಮುಟ್ಕೊಂಡಿದ್ದದ ಮೀ ಒತ್ತೊತ್ತರತ್ತೆ ಅದಕ್ಕೆ ಹಿಂಗೆ ಅರ್ಚಾಡ್ತಾ ಇದ್ದೀನಿ ನೀನು. ಬೀದಿ ಕೆಲಸ ಬೀದರೆಲ್ಲ ಉಗಿತಾರೆ ಕ್ಯಾಕ್ರಿಸಿ. ಈ ಬಡ್ಡಿಗೆ ಏನಾಗಿರೋದು? ತಿಂದು ಯಾಕಂಗೆ ಆಡಳು? ಏನು ದೊಡ್ಡ ಮುಟ್ಕೊಂಡಿದ್ದದು ಹೋಗ್ಬಿಟ್ಲಾ? ಮುಟ್ಕೊಂಡದ ದೊಡ್ಡರೋಗ. ಅಪ್ಪ ಮಕ್ಕಳೆಲ್ಲ ಒಳ್ಳೆ ಬುದ್ಧಿ ಕಲ್ತ್ಕೊಬಿಟ್ಟಿದ್ರಲ್ಲ, ಅದಕ್ಕೆ ದೊಡ್ಡರೋಗ ಮುಟ್ಕೊಂಡದೆ. ಇನ್ನೇನು ದೊಡ್ಡರೋಗ ಬರೋದೇ ಕಾಯ್ಕೊಂಡು ಕೂತಿದ್ರಲ್ಲ ಎಲ್ಲವ. ನಾನು ಒಮ್ಮೆಗೆ ಹೊಂಟೋಗ್ಬಿಟ್ರೆ ನಿಮಗೆಲ್ಲ ಸಮಾಧಾನ, ನಿನ್ಗಂತೂ ಇನ್ನೂ ಸಮಾಧಾನ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ರಜನಿ ಅಮ್ಮಸೆ ಯಾವಾಗ ಕೇಳು, ಇಲ್ಲ ಗಾಯಲ್ಲಿ ಮುಟ್ಕೊಂಡಿದ್ದೇನೋ ಹತ್ಕಂಗೆ ಆಡ್ತಾವಳೆ. ಯಾಕಪ್ಪ ಕೆಲ್ಸಕ್ಕೆ ಹೋಗಿಲ್ವಾ? ಇಲ್ಲ ಕಣಪ್ಪ. ಯಾಕೆ ಒಂಥರ ಇದೆಯೇ? ಕುಣಿತಳಿ ಇವಳು ಏನು ಗಾಳಿ ಇಡ್ಕತ್ತ? ಏನು ಇಲ್ಲಕತ್ ಬಿಡಪ್ಪ. ಏನು ಹೇಳ್ರಲ್ಲ? ಓಹೋ, ಯಾವ ವಿಚಾರ ಅಂದ್ರೆ ಮಕ್ಕಳೇ ಮಾತಾಡ್ಬೇಕು, ನಾನು ಸೇರ್ಸ್ಕೊಳ್ಳಂಗೆ ಇಲ್ಲ. ಹಂಗೆ ಏನು ಇಲ್ಲಕತ್ ಬಿಡಪ್ಪ. ಎಲ್ಲಿ ಹೇಳ್ತಾರೆ ಮಾವ, ಎಲ್ಲಿ ಹೇಳ್ತಾರೆ? ಕ್ಯಾಕು ಸುಗಿತೀರಲ್ಲ ಹೇಳ್ಬಿಟ್ರೆ ಅತ್ತೆಂದ್ರೆ ಮುದ್ದು ಮಾಡ್ತಾರೆ. ನೀವಂದ್ರೆ ಕ್ಯಾಕು ಸುಗಿತೀರಲ್ಲ, ಹಾಗಾಗಿ ನಿಮ್ಗೆ ಏನು ಹೇಳಲ್ಲ. ಎಂತ ಕೆಲಸ ಮಾಡ್ಕೊಂಡಿದ್ದಾರೆ ಗೊತ್ತಾ? ಯಾರ ಕಡೆ ಫ್ರೆಂಡ್ ಇದಾರಂತೆ, ಅವ್ರಿಗೆ 10 ಲಕ್ಷ ಸಾಲ ಇಸ್ಕೊಟ್ಟಿದ್ದಾರೆ. ರಜನಿ
ಬಾಯಿ ಮುಚ್ಚಿರ್ತೀನಿ. ನಾನು ಯಾಕೆ ಬಾಯಿ ಮುಚ್ಚಬೇಕು? ಇರೋ ವಿಚಾರನ ಹೇಳ್ತಾ ಇದ್ದೀನಿ ನಾನು. ಹೌದು ಮಾವ, 100 ಸತ್ಯ ಇದು. 10 ಲಕ್ಷ ದುಡ್ಡು ಇಸ್ಕೊಟ್ಟಿದ್ದಾರೆ. ಅವ್ರ ಮನೆನೇ ಖಾಲಿ ಮಾಡ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಓಡೋಗಿದ್ದಾರೆ. ಅದಕ್ಕೆ ಬಂದು ಇವಾಗ ಡ್ಯೂಟಿಗೂ ಹೋಗಿಲ್ಲ, ಕೂತಿದ್ದಾರೆ, ಸೈಲೆಂಟ್ ಆಗಿ ಕೂತಿದ್ದಾರೆ. ಅದಕ್ಕೆ ಅತ್ತೆ ಕೇಳಿಸ್ಕೊಂಡು ಅತ್ತೆ ಹುಚ್ಚಿಡ್ದಂಗೆ ಹಾಕಿ ಇಲ್ಲಿ ನೋಡಿ ಯಾವ ತರ ಬಾಯಿ ಬಿಡಿತಿದ್ದಾರೆ. ಮನೆನೇ ಹಾಳು ಮಾಡಿಬಿಟ್ರಲ್ಲ ಇವರು. ಹಾ ಏನ್ ಹೇಳ್ತಾ ಇದೀಯವ ನೀನು? ಹೌದು ಮಾವ. ಇಲ್ಲ ನಿಜವಲ್ಲ ನೀನು ಹೇಳ್ತಾ ಇರೋದು ನಿಜವಾ? ಕರಪ್ಪ ಥೂ ಲೋಪರ್ ಬಿಡ್ಡಿ ಮಗನೇ, ಮಾನ ಬರೋದಿಲ್ಲ, ಮಾನ ಬರೋದು ನಿನ್ಗೆ. ಗುದ್ದು ಬಿಡ್ತೀನಿ ಹಂಗೆ, ಗುದ್ದು ಬಿಡ್ತಾ ಗೋಳಿ ಮಗನೇ. ಬುದ್ಧಿ ಕಲಿಯಾಗಿಲ್ಲ ನೀನು, ಚೂರು ಬುದ್ಧಿಯ ನೀನು. ಯಾರೇ ಬಿಡ್ಬಿಡ ನಿನ್ಗೆ ದುಡ್ಡು ಕಾಸನೆ ಅವರೇ ಹೆಂಗೆ ಮಾಡಬೇಕು ಅಂತ. ಅದು ಯಾವ ಬೋಳಿ ಮಗನ ಕೊಟ್ಟಿದ್ದಿಲ್ಲ ಅವನಿಗೆ, ಎಲ್ಲ ಅವ್ನು ಬಡ್ಡಿ ಆಯ್ತಾ? ಅಲ್ಲ ಕಣಪ್ಪ, ಅವ್ರ ಮನೆ ಕಷ್ಟ ಬಿಸ್ನೆಸ್ ಮಾಡ್ತದ ಇಬ್ರು. ನಿನಗೂ ನೀನು ಮೋಸ ಮಾಡೋಕ್ಕಿಲ್ಲ, ಇಬ್ರು ಸಮ ತಗೊಳ್ಳೋದ ಬಿಸ್ನೆಸ್ ಮಾಡಿ ಲಾಭದಲ್ಲಿ ಕೊಡು ಅಂತ ಕೇಳ್ದ ಕಣಪ್ಪ. ಅದಕ್ಕೆ ನಾನು ಈಸ್ಕೊಟ್ಟೆ. ಲಾಭ ಕೊಟ್ಟನಾ ಯಾಕನಪ್ಪ? ಲಾಭ ಬರೋಸರಕ 6 ತಿಂಗಳಾಯ್ತದೆ. 6 ತಿಂಗಳ ಮೇಲೆ ಇಬ್ರು ಹಂಚ್ಕೊಳ್ಳೋದ. ಈಗ ಮೊದಲು ಬಿಸ್ನೆಸ್ಸಲ್ಲಿ ಲಾಭ ಮಾಡಿ ರೊಟೇಷನ್ ಮಾಡೋದಂತ ಹೇಳಿದ ಕಣಪ್ಪ. ಹೂ ಮಂಗ್ ಬಡ್ಡಿ ಐತಿ. ನಿಮ್ಮವ್ವ ಕಲಿಸಿರೋದು ನಿಮ್ಗೆ ಈ ಬುದ್ಧಿನೇ ತಾನೇ ಕಲಿಸಿರೋದು? ನಿಮ್ಮವ್ವ ಈ ಬುದ್ಧಿನೇ ತಾನೇ, ಈ ಬುದ್ಧಿನೇ ತಾನೇ ಎಲ್ಲ ಕಲಿಸಿರೋದು. ಬೈ ಬೈಯಪ್ಪ ಬೈ ಇನ್ನೇನ ಬೈಸಕ್ಕೆ ತಾನೇ ಇವರೆಲ್ಲ ಹುಟ್ಟಿರೋದು. ನನ್ನ ಬೈಸಕ್ಕೆ ಹುಟ್ಟಿರೋದು ಇವರೆಲ್ಲ ಹುಟ್ಟಿರೋದು. ಬೈಸಕ್ಕೆ ಕತೆ ಬೈರಿ, ಎಲ್ಲ ಬೈರಿ ಇರೋರು ಮಕ್ಕಳು ಅಂತ ಮುದ್ದಾಗಿ ಸಾಕಿರೋದಕ್ಕೆ ಎಲ್ಲರ ಕೈಲೂ ನಾನು ಉಗಿಸ್ಕೊಂಡು ಸಾಯ್ತಾವಳಿ ಕತೆ ಚಂದ ಕ್ಯಾಕಿಸಿದ್ರಿ. ಹೋಗಿಯಪ್ಪ ಹೋಗಿ. ನನ್ನ ಮಗು ಸುದ್ದಿಗೆ ಬಂದರೆ ಬಂದು ಮಾತಾಡ್ತಿದೆ. ಅಯ್ಯೋ ನನ್ನ ಮಗನ ಯಾಕಂಗಂದಿರಿ, ಚಿನ್ನಂತೆ ಮಗನ ಅಂತ ಚಿನ್ನನ ನಂಬಿದ್ದೆ, ಚಂದಾಗಿ ಮಾಡಿ ಕುಡಿಸ್ಬಿಟ್ಟ. ಇನ್ನೇನು ಬೇಕು ನನಗೆ? ಇನ್ನೇನು ಬೇಕವ? ಸರಿಯಾಗಿ ಮಾಡಿ ಕುಡಿಸಿದ್ರಲ್ಲ. ಓಹೋ ಇವಳೇ ಕಮ್ಮಿ ಮಗಳ. ಓಹೋ ಮಾತಿತ್ತು ಬಿಟ್ರು ಸಾಕು, ನನ್ನ ಮಗ. ಓಹೋ ಇವ್ರು ಯಾವ ಥರ ಮಾಡ್ತಾರೆ ಅಂತ ನಿಂಗೆ ಗೊತ್ತಾ ನಿನಗೆ? ಹಾಂ ಏನೆಲ್ಲ ಮಾಡೋದೀಗ? ಭಾರಿ ತೊಂದರೆ ಕೊಟ್ಬಿಟ್ಟಾರೆ ಕಣಪ್ಪ. ಈಗ ಕೊಡಲೇಬೇಕು ನಾವು ಇವ್ನ ನೋಡಿ ಕೊಟ್ಟಿರೋದು, ಅವ್ರು ನೋಡಿ ಕೊಟ್ಟಿಲ್ಲ. ಅವ್ರು 2 ತಿಂಗಳಿಂದ ಬಡ್ಡಿ ಕಟ್ಟಿಲ್ಲ ಅಂದ್ಬಿಟ್ಟು ಅವ್ರು ಫೋನ್ ಮಾಡಿದ್ರು ಕಣಪ್ಪ. ಏನೆಲ್ಲ ಮಾಡ್ಬೇಕೀಗ? ಏನೆಲ್ಲ ಮಾಡೋದೀಗ? ರಾಜ ಹಿಂಗೆ ಮಾಡಿಬಿಟ್ಟಿಯಲ್ಲ ನೀನು. ಯಾರು ತೊಂದರೆ ತಗೋಬೇಡಿ ಬಿಡಪ್ಪ, ನಾನು ಮಾಡಿದ ತಪ್ಪ ನಾನೇ ತಿದ್ಕೋತೀನಿ. ಇನ್ನೊಂದ್ಸತಿ ಹಿಂಗೆಲ್ಲ ಮಾಡೋಕ್ಕಾಗದ? ಎಲ್ಲ ನಂಬಿಬಿಟ್ಟು ಮೋಸ ಮಾಡಿಬಿಟ್ರು ಬಿಡು. ಯಾರು ಇದು ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ಇನ್ನೆಲ್ಲ ಮಾಡೋದನ್ನ ಮಾಡ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂದ್ರೆ ಬೇಜಾರು ಮಾಡ್ಕೋದ್ರೆ ನೇಗ ಬಂದಲ್ಲ ನನಗೆ ನೇಗ ಬಂದದ ಹೇಳು ನೀನೆಯ. ಈ ಥರ ಪರಿಸ್ಥಿತಿ ತಳ್ಬಿಟ್ಟಳ ನಮ್ಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ? 10 ಲಕ್ಷ ರೂಪಾಯಿ ಅಂತಂದ್ರೆ ಎಷ್ಟು ಬೇಜಾರಾಗುತ್ತೆ. ನಿಮ್ಗೆ ಯಾಕ್ರಿ ಬುದ್ಧಿ ಬಂತು? ಒಳ್ಳೆ ಬುದ್ಧಿನಾರೇ ಕಲಿಬೇಕಿತ್ತಲ್ವ ನೀವು? ಬಿಡು ರಜನಿ, ನಾನು ಬೇಕು ಅಂತ ಮಾಡಿಲ್ಲ ಕಣ್ ರಜನಿ. ಅವನು ಭಾರಿ ಒಳ್ಳೆಯವನೇ, ಅದಕ್ಕೆ ನಂಬಿದೆ. ಒಳ್ಳೆಯವ್ರಂತೆ ಒಳ್ಳೆಯವರು, ಸಹಾಯ ಮಾಡಬೇಡಿ ಅಂತ ಅಲ್ಲಕಂದ್ರಲ್ಲ ನಿಮ್ಗೆ ಹೇಳೋದು ನಾವು. 1,000 2,000 ಕೊಡಬೇಕು. 1,000 2,000 ಕೊಟ್ಟು ಸಮಯ ನಿಲ್ಲಿಸ್ಬೇಕು. ಅದು ಬಿಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಟಾರ? ಅದು ಯಾವ ನಂಬಿಕೆಯಲ್ಲಿ ಕೊಟ್ಟಿರಿ ನೀವು? ಗೇಯ್ ನಡೆದವ್ರು ಜನಗಳು ತಾವು ಮುಂದುವರಿಯುವುದು. ಏನ್ರಪ್ಪ ನಾನು ಮಾಡನೆ? ಏನು ಮಾಡನೆ? ನನ್ನ ಮಗ ಈ ಪರಿಸ್ಥಿತಿ ಮಾಡೋನಲ್ಲ. ಎಷ್ಟು ಹೇಳಿದ್ರು ಕೇಳಲ್ಲ ಕಣ್ರಪ್ಪ ಈ ಕಾಲದಲ್ಲಿ. ಅಪ್ಪ ನಾವು ಎಷ್ಟು ದಿನ ಮೋಸ ಹೋಯ್ತೀವೋ ಅಲ್ಲಿ ತನಕ ನಮ್ಗೆ ಮೋಸ ಮಾಡೋರು ಇದ್ದೇ ಇರ್ತಾರೆ ಕಣಪ್ಪ. ಲಾಭ ಮಾಡ್ಕೊಡ್ತೀನಿ ಅಂತ ಅನ್ನಂತೆ ಕಣಪ್ಪ. ಅದಕ್ಕೆ ಇವರು ಲಾಭ ಮಾಡಕ್ಕೆ ಹೋಗಿ 10 ಲಕ್ಷ ರೂಪಾಯಿ ಸಾಲ ಇಸ್ಕೊಟ್ಟವನಲ್ಲ, ನನಗೆ ಕೊಟ್ಟಿದ್ರೆ ಅಟ್ಟಿತಾವ್ ಜಾಗನೇ ಸೈಟಲ್ಲಿ 4 ಮಳಿಗೆ ಮಾಡಿ ಗೊಬ್ಬಿಬ್ಬರು ತಗಡಿ ಬಾಡಿಗೆ ಕೊಟ್ಟಿದ್ರು ಒಂದು ಬಂಡವಾಳ ಆಗೋದು ಅಲ್ವೇನಪ್ಪ. ಹೊಲದಲ್ಲಿ ಬೇಕಾದಾಗೆ ಬೋರು ಜಾಗ ಎಲ್ಲ ಬಿತ್ತದೆ. ಅಲ್ಲಿ ಒಂದು ಕೋಳಿ ಫಾರಮ್ನ ಒಂದು ಹಸಿ ಫಾರಮ್ನ ಕಟ್ಟಿಬಿಟ್ಟಿದ್ರೆ ಅವು ನಾಳೆ ಸಾಕೋದಿತ್ತಾ? ಇಲ್ಲ ಅದು ಬೇಡ ಕಣ್ರಪ್ಪ. ಅಂಗಡಿ ಮಳಿಗೆ ಇದು ಮಾಡ್ಕೊಂಡು ಅಂಗಡಿಗೆ ಸಾಮಾನು ನಾವೇ ಹಾಕೋ ಮಾಡವಲ್ರಪ್ಪ. ಇವ್ನಿಗಂತ ಅದು ಬಂದಿತ್ತಾ? ನೋಡಿ ಈ ಕೆಲಸ ಮಾಡ್ಕೊಂಡು ಕುಂತವನಲ್ಲ, ಇಲ್ಲ ಹೆಂಡತಿ ಮಕ್ಕಳು ನೋಡೋದೋ, ಇಲ್ಲ ಇವ್ನು ನೋಡೋದೋ, ಇಲ್ಲ ಸಾಲ ತೀರ್ಸೋದೋ. ನಾವೇನು ಮಾಡೋದು? ಜಮೀನು ಇಲ್ಲ ಅಂತಲ್ಲ ಅಂದ್ರೆ ಮುನ್ನ ಹಾಗೆ ಅದನ್ನ ಹಬ್ಬ ಇದ್ದಂಗೆ ಮಾರ್ಕೊಳಕ್ಕದ? ಅತ್ತೆಷ್ಟು ಕಷ್ಟ ಬಿದ್ದು ಸಂಪಾದನೆ ಮಾಡಿರೋ ಆಸ್ತಿಯ ನಾವು ಕಳ್ಕೊಳಕ್ಕಾದ್ರಪ್ಪ? ಏನ್ರಪ್ಪ ನಾವು ಮಾಡೋದು? ಮನೆ ತಕ್ಕೆ 1 ಲಕ್ಷ ರೂಪಾಯಿ ಸಾಲ ಕೊರೋದಕ್ಕೆ ಆಸ್ತಿ ಸೋರೆಲ್ಲ ಹಾಡ್ಕೊತ ಕೂತವ್ರೆ. ಅಂಥದ್ರಲ್ಲಿ ಕೆಲಸ ಮಾಡೋವನ್ನೆಲ್ಲ ನಾವು ಏನು ಮಾಡೋದು? ಅದನ್ನು ನೀವೇ ಹೇಳಬೇಕು. ನನಗಂತೂ ಆಗಲ್ಲ. ಹೊತ್ತೋ ಕರ್ತೆ ಬೋದೆ ಆಡಿದೆ ಮಗ. ನಾನು ನೀವು ಏನು ಮಾಡಬೇಕು ಅಂದ್ಕೊಂಡು ಏನು ಹೇಳ್ತೀರೋ ಅದೇ ಮಾಡ್ತೀನಿ ಕಣಪ್ಪ. ನನಗೆಲ್ಲ ಆಗಲ್ಲ ಕಣಪ್ಪ, ನನ್ನ ಕೈಲಿ ಆಗಲ್ಲ. ಹಂಗೆ ವಿಡಿಯೋ ಹೆಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಸಪೋರ್ಟ್ ಮಾಡ್ರಪ್ಪ. ಎಲ್ಲರಿಗೂ ಧನ್ಯವಾದಗಳು.